ಮೂರನೆಯ ಅಭ್ಯರ್ಥಿಯನ್ನು ಆಹ್ವಾನಿಸೋಣ ಪ್ಲೀಸ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸಚಿನ್ ಭಾರದ್ವಾಜ್ ಅಂತ, ಬೆಂಗಳೂರಿಂದ ಬಂದಿದ್ದೇನೆ. ವೆಲ್ಕಮ್ ಹ್ಯಾಂಡ್ಸಮ್ ಸಚಿನ್ ಭಾರದ್ವಾಜ್. ಆಯ್ಕೆ ಪ್ರೀತ್ಸೆ ಚಿತ್ರ ಪ್ರೀತ್ಸೆ. ಈ ಹಾಡು ಕೂಡ ನಂಗೆ ತುಂಬಾ ಇಷ್ಟ. ನೀವು ಹಾಡಿದ ಹಾಡುಗಳಲ್ಲಿ ತುಂಬಾ ಮನಸ್ಸಿನಿಂದ ಹಾಡಿದ್ದೀರಾ ಈ ಹಾಡನ್ನು. ಸಾಹಿತ್ಯ ಹಂಸಲೇಖ, ಸಂಗೀತ ಹಂಸಲೇಖ, ಮೂಲ ಗಾಯಕರು ಹೇಮಂತ್ ಕುಮಾರ್. ಆಲ್ ದಿ ಬೆಸ್ಟ್. ಬೆಸ್ಟ್ ಆಫ್ ಲಕ್. ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ, ಉಸಿರಾಗಿ ಪ್ರೀತ್ಸೆ, ಬದುಕಾಗಿ ಪ್ರೀತ್ಸೆ, ನನಗಾಗಿ ಪ್ರೀತ್ಸೆ, ನಿನಗಾಗಿ ಪ್ರೀತ್ಸೆ. ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ಪ್ರೀತ್ಸೆ ನನ್ನೇ ಪ್ರೀತ್ಸೆ, ಮಾತಾಡ್ತಾ ಪ್ರೀತ್ಸೆ, ಮುತ್ತಾಡ್ತಾ ಪ್ರೀತ್ಸೆ, ಕಣ್ಣೊರಸಿ ಪ್ರೀತ್ಸೆ, ಮಗುವಂತ ಪ್ರೀತ್ಸೆ. ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ. ನಾನು ಹೇಮಂತ್ ಹತ್ರ ಮಾತಾಡ್ತಾ ಬಂದೆ. 50-50 ಅಂದಿರಲ್ಲ. ಆ 50% ನಲ್ಲಿ ಬರೋ ಹಾಡುಗಳು ಕೂಡ ಎಲ್ಲ ಹಾಡುಗಳು ಒಳ್ಳೆ ಹಾಡುಗಳು ನಿಮಗಾಗಿ ಬರ್ತಾ ಇವೆ ಅಂದೆ ನಾನು. ಅದು ತುಂಬಾ ಅದೃಷ್ಟ. ಯಾವುದು ವೇಸ್ಟೆಡ್ ಸಾಂಗ್ ಬರಲಿಲ್ಲ ಅವರಿಗೆ. ಅದು ಯಾಕೆ ಹಾಗೆ ಬರ್ತಾ ಇವೆ ಅಂದ್ರೆ, ಇವರ ಸ್ಟೈಲ್ ಗೊತ್ತಾಗಿ ಬಿಟ್ಟಿದೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ. ಅದು ಮುಖ್ಯವಾದ ವಿಶೇಷ. ಮ್ಯೂಸಿಕ್ ಡೈರೆಕ್ಟರ್ಸ್ ಒಬ್ಬ ಗಾಯಕನಿಗಾಗಿ ಕಂಪೋಸಿಷನ್ ಮಾಡೋ ದಿನಗಳು ತುಂಬಾ 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 ಹೋಗಿಬಿಟ್ಟಿವೆ ಈ ದಿನಗಳಲ್ಲಿಲ್ಲ. ಒಂದು ಗಾಯಕನ ಮನಸ್ಸಿನಲ್ಲಿ ಇಟ್ಕೊಂಡು ಇವರಿಗೆ ಈ ಹಾಡು ಮಾಡ್ಬೇಕು, ಅವ್ರ ರೇಂಜ್ ಏನೋ, ಅವ್ರು ಹೇಗೆ ಆಡ್ತಾರೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಾರೆ. ದಟ್ ಈಸ್ ಓಲ್ಡನ್ ಡೇಸ್. ಈಗ ಹಾಡು ಮಾಡಿದ ತಕ್ಷಣ ಮೊದಲ ಆ ದಿನಗಳಲ್ಲಿ ಯಾರು ಪಾಪ್ಯುಲರ್ ಆಗಿರ್ತಾರೆ ಅವ್ರಿಗಾಗಿ ಹುಡುಕ್ತಾರೆ, ಅವ್ರು ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾರಿದ್ದಾರೆ ಅಂತ ನೋಡ್ಕೋತಾರೆ, ಹಾಗೆಲ್ಲ ಮಾಡ್ತಾರೆ. ಈ ದಿನಗಳಲ್ಲಿ ಹೇಮಂತ್ಗಾಗಿ ಹಾಡುಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇವರ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಎಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅನ್ನೋದು. ಅದು ಸುಮ್ಮನೆ ಬರಲಿಲ್ಲ. ಬಿಕಾಸ್ ಐ ನೋ ಹಿಮ್. ಅವರು ಟ್ರ್ಯಾಕ್ ಸಿಂಗರ್ ಆಗಿ ಇರೋದ್ರಿಂದ ಗೊತ್ತು ನನಗೂ. ನಾನು ಯಾವಾಗಲೂ ಹೇಳೋ ಆ ಕ್ವಾಲಿಫಿಕೇಶನ್ಸ್ ಎಲ್ಲ ಕೂಡ ಇವರಿಗಿದೆ. ಒಂದು ಸಂಗೀತ ಪರವಾದ ಅಡಿಪಾಯ ಇದೆ, ಥಿಯರಿ. ಅವರು ಚೆನ್ನಾಗಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ದಾರೆ. ನಂಬರ್ 2 ವಿನಯ. ಬೇಕಿಲ್ಲದ ಪಬ್ಲಿಸಿಟಿಗಾಗಿ ಯಾವಾಗಲೂ ತಾಪತ್ರಯ ಪಡಲಿಲ್ಲ. ತನಗೆ ಬರೋದು ಬರುತ್ತೆ, ನಾನು ಮಾಡೋದು ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗೆ ಬಂದ ಹಾಡಿದು. ಬಿಕಾಸ್ ಈ ಹಾಡು ಯಾರು ಹಾಡಿದ ತಕ್ಷಣ ಕೂಡ ನಿಮ್ಮ ಸ್ಟೈಲ್ ನನಗೆ ಜ್ಞಾಪಕ ಬರ್ತಾ ಇರುತ್ತೆ. ನಿಮ್ಮ ಟಿಂಬರ್ ವಾಯ್ಸ್ ಅದನ್ನು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀಯಾ. ಐ ಆಲ್ವೇಸ್ ಸೇ ದಟ್ ಯು ಆರ್ ಆಲ್ಮೋಸ್ಟ್ ಎ ಪ್ರೊಫೆಷನಲ್ ಸಿಂಗರ್. ಇಟ್ ವಾಸ್ ಅ ವೆರಿ ಪ್ರೊಫೆಷನಲ್ ಪ್ರೆಸೆಂಟೇಷನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಸಚಿನ್, ನಿನ್ನ ಸುಮಾರು ಕಡೆ ಕೇಳಿದ್ದೀನಿ. ಆಕ್ಚುಲಿ ನಾನು ಇದೇ ವೇದಿಕೆಯಲ್ಲಿ ಇನ್ನು ಹಳೆ ಎಪಿಸೋಡ್ಸ್ ಎಲ್ಲ ನೋಡಿದ್ದೀನಿ. ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಇದೆ ನಿನ್ನ ವಾಯ್ಸ್ ಅಲ್ಲಿ. ಡೆಪ್ತ್ ಚೆನ್ನಾಗಿದೆ, ಈಗ ವಾಯ್ಸ್ ಹೊಡೆದಿದೆ ಅಂತ ಬರೀ ಅನ್ಸುತ್ತೆ. ಸೊ ಕಂಟಿನ್ಯೂಸ್ ವಾಯ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಹಾಡಿದ್ಯಾ.
ಅಂಡ್ ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ ಬಾಲು ಸರ್ ಹೇಳಿದ್ರಲ್ಲ, ಆ ಜಾಗ ನಾನು ಹಾಡಿಲ್ಲ ಆ ತರ. ಅಂದ್ರೆ ಅಷ್ಟು ಸಾಫ್ಟ್ ಆಗಿ, ಬಿಕಾಸ್ ಇದು ಸಾಂಗ್ ಹೇಗಿದೆ ಅಂದ್ರೆ ಇಟ್ಸ್ ಅ ಕಾಲಿಂಗ್ ಸಾಂಗ್ ಅಂತೀವಲ್ಲ, ನೋಟ್ಸ್ ಸಸ್ಟೈನ್ ನೋಟ್ಸ್ ಜಾಸ್ತಿ ಇರುತ್ತೆ, ಹೈಯರ್ ನೋಟ್ಸ್, ಇಟ್ಸ್ ಅ ಕಾಲಿಂಗ್ ಸಾಂಗ್. ಮನಸ್ಸು ಬಿಚ್ಚಿ ಅಷ್ಟು ಸಾಫ್ಟ್ ಆಗಿ ಹಾಡಿಲ್ಲ ನಾನು. ಹಾಡ್ಬೋದಾಗಿತ್ತೇನೋ ಅಂತ ನನಗೂ ಅನ್ನಿಸ್ತು ಈಗ ಇಲ್ಲಿ ಕೂತ್ಕೊಂಡು. ಹೌದು, ನೀನ್ ಕೊಟ್ಟಿದ್ದು ಎಕ್ಸ್ಪ್ರೆಷನ್ ಅಲ್ಲಿ ಮನಸ್ಸು ಬಿಚ್ಚಿ ನನ್ನ ಪ್ರೀತ್ಸೆ ಅಂತಿರ್ತದ. ಮನಸ್ಸು, ಆ ಮನಸ್ಸು ಅನ್ನೋದು ಹಾಗೆ ಹಾಡಬೇಕಾಗಿತ್ತು ಅನ್ಸುತ್ತೆ. ಹಂಸಲೇಖ ಸರ್ ನಂಗೆ ಹೇಳಿಲ್ಲ, ಹೀಗೆ ಹಾಡು ಅಂದ್ಬಿಟ್ರು. ಈಗ ಒಂದು ದಾರಿ ನೋಡ್ಸಿದ್ಯಾ ನನಗೂ, ಈ ರೀತಿ ಹಾಡಬಹುದು ಅಂತ. ನೆಕ್ಸ್ಟ್ ಸ್ಟೇಜ್ ಶೋ ನಲ್ಲಿ, ಲೈವ್ ಶೋ ಇದೊಂದು ಎಕ್ಸ್ಪ್ರೆಷನ್ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.